ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮೆಲ್ಲರ ವೀಕ್ಷಕರ ಆಶೀರ್ವಾದ, ಪ್ರೀತಿ, ಸಪೋರ್ಟಿಂದ ನನ್ನ ಚಾನಲ್ ಚೆನ್ನಾಗೇ ಹೋಗ್ತಾಯಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಸಪೋರ್ಟ್ ಇದೇ ಥರ ಇರಲಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಬೇಳೆ ಸಾರು. ಫಸ್ಟು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಒಂದು ದೊಡ್ಡ ಲೋಟದಲ್ಲಿ 4 ಲೋಟ ನೀರನ್ನ ಹಾಕೊತಾ ಇದ್ದೀನಿ ಬೇಳೆಗೆ. ಹಾಗೆ ಸ್ಟವ್ನ ಆನ್ ಮಾಡಿಡೋಣ. ಹಾಗೆ ನುಗ್ಗೆಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲವನ್ನು ಚಾಪ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಅದನ್ನು ಎಲ್ಲ ಕುಕ್ಕರ್ಗೆ ಒಂದೊಂದೇ ಹಾಕ್ಕೊಳ್ಳೋಣ ಬನ್ನಿ. ಫಸ್ಟು ಹಸಿಮೆಣ್ಸಿನ್ಕಾಯಿ 2 ಹೋಳು ಮಾಡಿ 2 ಹಸಿಮೆಣ್ಸಿನ್ಕಾಯಿ ಇಟ್ಟಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಲೈಟಾಗಿ ಜಜ್ಜಿರೋ ಬೆಳ್ಳುಳ್ಳಿನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ದಪ್ಪು ಈರುಳ್ಳಿನ ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಟೊಮೊಟೊನೂ ಕೂಡ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೆ ಆಲ್ರೆಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇವೆಲ್ಲವನ್ನು ಹಾಕ್ಕೊಂಡು ಕೂಗಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸಾರಿಗೆ. ಸೊ ಅದಕ್ಕೆ ನಾನು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಚಿಕ್ಕ ಕಂತೆಯಷ್ಟು ಇಡಿಯಷ್ಟು ಕೊತ್ತಂಬರಿನೂ ಅಷ್ಟೇ ಕುಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಡ್ರಮ್ ಸ್ಟಿಕ್ಕು ಅಷ್ಟೇ. ಒಬ್ಬರೊಬ್ಬರು ಸಪ್ರೇಟಾಗಿ ಬೇಯಿಸ್ಕೋತಾರೆ, ದಯವಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದರಲ್ಲಿರೋ ರಸ ಸಾರಿಗೆ ಬಿಡಬೇಕು, ಆವಾಗಲೇ ಸಾರಿಗೆ ಒಂದು ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಕೂಗ್ಸೋಕ್ಕೆ ಹಾಕ್ಕೊಂಡು ಒಂದಕ್ಕೊಂದು ಹೊಂದ್ಕೊಳ್ಳಿ, ಚೆನ್ನಾಗಿ ಬೆಂದ್ಕೊಂಡು ಅಂತ ಹೇಳ್ತೀನಿ. ಹಾಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಅಷ್ಟೇ, ಒಬ್ಬರೊಬ್ಬರು ಎಲ್ಲ ಕೂಗಿಸಿ ಎಲ್ಲ ಆದಮೇಲೆ ಕುದಿಬೇಕಾದ್ರೆ ಹಾಕ್ತಾರೆ, ಹಾಗೆ ಮಾಡೋಕ್ಕೆ ಹೋಗ್ಬಿಡಿ, ಒಳ್ಳೆ ಫ್ಲೇವರ್ ಬರಲಿ ಸಾರು. ಹಾಗೆ ಸಾರಿನ ಪುಡಿ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂಚೂರು 1/4 ಸ್ಪೂನ್ಗಿಂತ ಕಡಿಮೆ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಖಾರದ ಪುಡಿ, ಎರಡೂ ಕೂಗ್ಸೋಕ್ಕೆ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಕುದ್ದಿ ಅದರಲ್ಲಿರೋ ರಸ ಬಿಟ್ರೇ ಸಾರು ಒಳ್ಳೆ ಫ್ಲೇವರ್ ಬರೋದು. ಹಾಗೆ ಒಂದು 4 ವಿಷಿಲ್ ಚೆನ್ನಾಗಿ ಕೂಗಿಸ್ಕೊತೀನಿ ಸಾರನ್ನ. ಯಾಕಂದರೆ ನುಗ್ಗೆಕಾಯಿ ಬೇಯಬೇಕು, ಬೇಳೆನೂ ಬೇಯಬೇಕಲ್ವ, ಅದಕ್ಕೋಸ್ಕರ ಒಂದು 4 ಕೂಗಿಸ್ಕೊಂಡು ನೋಡೋಣ ಸಾರು ಹೆಂಗಾಗಿದೆ ಬನ್ನಿ ನೋಡೋಣ. ಎಷ್ಟು ಚೆನ್ನಾಗಾಗಿದೆ ನೋಡಿ ಸಾರು. ಹಾಗೆ ನುಗ್ಗೆಕಾಯಿ ಸಪ್ರೇಟ್ ಮಾಡಿಕೊಂಡು ಬೇಳೆನ ಸಪ್ರೇಟ್ ಮಾಡಿಕೊಂಡು ಒಂದು ಸ್ವಲ್ಪ ಸಾರನ್ನ ಮಸ್ತ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಹಾಗೆ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಏನಂದರೆ ತುಪ್ಪದಲ್ಲಿ ಒಗ್ಗರಣೆ ಕೊಡಿ ಯಾವತ್ತೇ ಆದರೂ ಸಾರಿಗೆ, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಓಕೆನಾ? ತುಪ್ಪ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಿಂದ 3 ಸ್ಪೂನು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಅದೆಲ್ಲ ಚಟಪಟ ಅನ್ಬೇಕು. ನಿಮಗೆ ಗೊತ್ತು ಹೇಗೆ ಒಗ್ಗರಣೆ ಮಾಡಬೇಕು ಅಂತ, ನಾನೇನು ಹೇಳ್ಕೊಡ್ಬೇಕಾಗಿಲ್ಲ. ಹಾಗೆ ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಅದು ಕೂಡ ಚಟಪಟ ಅಂತ ಇರಬೇಕು. ಹಾಗೆ ಇದೆಲ್ಲ ಒಂದು ಸ್ವಲ್ಪ ಫ್ಲೇವರ್ ಬಿಡಬೇಕು. ನಂತರ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಲೈಟಾಗಿ ಗರಂ ಥರ ಆದಮೇಲೆ ನೆಕ್ಸ್ಟ್ ಬಂದು ಸ್ವಲ್ಪ ಜಾಸ್ತಿ ಜಜ್ಜಿ ಬೆಳ್ಳುಳ್ಳಿನ ಆ ಥರ ಜಜ್ಜಿ ಹಾಕಿದ್ರೆ ಆ ಫ್ಲೇವರ್ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕಾದ್ರೆ ಒಂದು ಸ್ಮೆಲ್ ಬರುತ್ತೆ ನೋಡಿ, ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಒಂದು 8 ಎಲೆ ಅಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡ್ಮೇಲೆ ಇದನ್ನು ಬಾಡಿಸ್ಕೊಂಡು ಹೊಂಬಣ್ಣ ಬರೋ ತನಕ ನೆಕ್ಸ್ಟು ಕುಕ್ಕರ್ಗೆ ಈ ಒಗ್ಗರಣೆ ಮಾಡಿರೋದು ಹಾಗೆ ಕ್ಯೂಚಿಟ್ಕೊಂಡಿದ್ದೀನಿ ಆಲ್ರೆಡಿ ಹುಣಸೆ ರಸನ, ಅದನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ನಂತರ ನುಗ್ಗೆಕಾಯಿ ಸಪ್ರೇಟ್ ಮಾಡಿಟ್ಟಿದ್ದನ್ನ ಅದು ಹಾಕ್ಕೊಂಡ್ರೆ ಒಳ್ಳೆ ಸಾರು ರಸವಾದ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಇದೇ ಥರ ನ್ಯೂ ಕುಕಿಂಗ್ ವ್ಲಾಗ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.